ನಮಸ್ಕಾರ, ಶುಭೋದಯ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಉಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಗುರುಗಳೇ, ಶ್ರಾವಣ ಮಾಸ ಹಬ್ಬಗಳ ಸಾಲು, ಇದೆಲ್ಲದರ ಜೊತೆಯಲ್ಲಿ ಇನ್ನೊಂದು ವಿಶೇಷವಾಗಿರುವಂಥ ಪೂಜೆ ಇದೇ ವಾರದಲ್ಲಿ ಬರ್ತಾ ಇದೆ, ವರಮಹಾಲಕ್ಷ್ಮಿ. ಸೊ ಹೆಣ್ಮಕ್ಳಿಗೆ ಬಹಳನೇ ಖುಷಿ, ಸಂಭ್ರಮ ಈ ಒಂದು ಹಬ್ಬ ಮೂಡಿರುತ್ತೆ ಅಂತಲೇ ಹೇಳ್ಬೋದು. ಆದರೆ ಇದಕ್ಕೇನಾದರೂ ಪೂರ್ವ ತಯಾರಿ ಆಗಿರ್ಬೋದು, ಸಿದ್ಧತೆಗಳಾಗಿರ್ಬೋದು. ಯಾಕಂದರೆ ಎಷ್ಟು ಲಾಸ್ಟ್ ಮಿನಿಟ್ ತನಕ ಮಾಡ್ತಾನೆ ಇರ್ತೀವಿ, ಆ ದಿನ ಹೇಳಬೇಕು ಅಂತಂದರೆ ಏನೋ ಒಂದು ಮಾಡ್ತಾ ಇದೆಲ್ಲವೂ ಕೂಡ ಇರುತ್ತೆ. ಸೊ ಅದಕ್ಕೆ ಮುಂಚೆ ಏನಾದರೂ ಪ್ರಿಪ್ರೇಷನ್ಸ್ನ ಮಾಡ್ಕೊಳ್ಬೇಕು ಸರಳ ರೀತಿಯಲ್ಲಿ ಅನ್ನೋದಾದರೆ ಈ ವರಮಹಾಲಕ್ಷ್ಮಿ ಆಚರಣೆಗೆ ಹೇಗೆ ತಯಾರಿಯನ್ನು ಹೆಣ್ಣುಮಕ್ಕಳು ಮಾಡ್ಕೊಳ್ಬೋದು, ಮುಂಚಿತವಾಗಿ ತಿಳಿಸ್ಕೊಡೋದ್ರಿಂದ ಅವ್ರಿಗೂ ಕೂಡ ತಯಾರಿ ಮಾಡ್ಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಅಂತ ಈ ವಿಚಾರವಾಗಿ ಕೇಳ್ತಾ ಇದ್ದೀನಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, 21/8/2026 ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಈ ಹಬ್ಬ ಯಾವುದೇ ತಿಥಿಗಾಗಲಿ ನಕ್ಷತ್ರಕ್ಕಾಗಲಿ ಸಂಬಂಧಪಡೋದಿಲ್ಲ. ಪೌರ್ಣಮಿ ಬರುವ ಹಿಂದಿನ ಶುಕ್ರವಾರ ಅದು ಯಾವುದು ಬರುತ್ತೋ ಆವಾಗಲೇ ಆಚರಣೆ ಮಾಡೋದು ಭವಿಷ್ಯೋತ್ತರ ಪುರಾಣದ ಪ್ರಕಾರ ಇರತಕ್ಕಂತಹದ್ದು. ಉಲ್ಲೇಖ ಆ ವಾರಕ್ಕೆ ಸಂಬಂಧಪಡುವಂಥದ್ದು. ಶುಕ್ರವಾರ ದಿವಸ ಅಮ್ಮನನ್ನು ಕುರಿತು ಹಾಡಿಕೊಂಡಾಡ್ತಕ್ಕಂಥದ್ದು. ಆ ಅಮ್ಮ ಈ ಹಿಂದೆ ಗುರುವಾರ ರಾತ್ರಿ ಕನಸಲ್ಲಿ ಬರ್ತಾಳೆ, ನಾಳೆ ಬೆಳಗ್ಗೆ ವ್ರತ ಮಾಡುವಂಥ ಆದೇಶ ಮಾಡಿದ್ದೇ ಮಹಾಲಕ್ಷ್ಮಿ. ನೀನು ನಾಳೆ ಬೆಳಗ್ಗೆ ವ್ರತ ಮಾಡು ಅಂತ ಚಾರುಮತಿಗೆ ಹೇಳಿದ್ದ ದಿನ ಅದಾಗಿತ್ತು. ಅದಕ್ಕೆ ಚಾರುಮತಿ ಆಚರಣೆ ಮಾಡಿದ್ದು ವ್ರತ ಅದು. ಅದಕ್ಕಾಗಿ ಯಾವುದೇ ತಿಥಿ ನಕ್ಷತ್ರಕ್ಕೆ ಸಂಬಂಧಪಡೋದಿಲ್ಲ. ಆದರೆ ನೀವು ಹಬ್ಬವನ್ನು ಆಚರಣೆ ಮಾಡ್ತೀರಿ, ಅಭ್ಯಂತರವಿಲ್ಲ. ಒಂದಷ್ಟು ನೀವು ಮಂತ್ರವನ್ನು ಹೇಳಿ ಮಾಡ್ತೀರಿ, ದಯವಿಟ್ಟು ಬರೆದಿಟ್ಕೊಂಬಿಡಿ ಪ್ರೀತಿಯ ಬಂಧುಗಳೇ. ಆಡಂಬರ ಪೂಜೆಯನ್ನು ನೀವು ಜನ ಮೆಚ್ಚಿಸೋಕ್ಕೆ ಬಾಳೆಕಂಬ ಕಟ್ಟಿಬಿಟ್ಟು ಆ ಕಳಶದ ಮೇಲೆ ಕಳಶ ಇಟ್ಬಿಟ್ಟು ಏನೇನೇನೋ ಅದಕ್ಕೆ ಪ್ರಸಂಗ ಮಾಡಿ ಅಲಂಕಾರ ಮಾಡಿ ನಾನು ಹೇಳಿದ್ದು ಎಲ್ಲ ಮಾಡಿ ನೀವು ಮಂತ್ರನೇ ಹೇಳಿಲ್ಲ ಅಂದರೆ ಅದು ಆಡಂಬರ ತಾನೇ ಆಗುತ್ತೆ. ಅಂದರೆ ನಾನು ಹೇಳೋದು ಅದರ ಒಳಗಡೆ ಆವಾಹನೆ ಇದೆಯಲ್ಲ, ಅದು ಬಹಳ ಮುಖ್ಯ. ಎಲ್ಲ ಅಡುಗೆ ಮಾಡಿ ನೀವು ತಿನ್ನಲಿಲ್ಲ, ಅತಿಥಿನ ತಿನ್ನಲಿಲ್ಲ ಅಂದರೆ ಏನಾಯಿತು? ಹಾಗೆ ಇಷ್ಟೆಲ್ಲ ಮಾಡಿ ಆವಾಹನೆ ಮಾಡಿಲ್ಲ ಅಂದರೆ ಏನಾಯಿತು? ಅದಕ್ಕೆ ಆವಾಹನೆ ನಾನು ಎಷ್ಟೋ ಸರಿ ಹೇಳಿರ್ತೀನಿ, ಚೆನ್ನಾಗಿ 2 ಬರೆದಿಟ್ಕೊಂಬಿಡಿ. ಓಂ ಭೂಹು ಭುವಃ ಸುವಃ ಭೂರ್ಭುವಸ್ಸುವಃ. ಈ ಮಂತ್ರ ಚೆನ್ನಾಗಿ ನೆನಪಿರಲಿ. ಓಂ ಹೆಣ್ಮಕ್ಳು ಯಾರಾದರೂ ನೀವು ಪುರೋಹಿತರನ್ನ ಕರೆಸಿ ಮಾಡಿಸಿ ಅಭ್ಯಂತರ ಇಲ್ಲ, ಅಲ್ಲೇನು ನೀವು ಹೇಳಬೇಕಾಗಿಲ್ಲ. ಯಾರು ಕರೆಸದೆ ನಾವೇ ಮಾಡ್ಕೊಳ್ತೀವಿ ಅಂತ ಅನ್ನೋ ಹೆಣ್ಣು ಮಕ್ಕಳು, ಅಂಥ ಕುಟುಂಬದವರು ಈ ವ್ರತವನ್ನು, ಇದು ವ್ರತ ಇದು, ಅದಕ್ಕಾಗಿ ಒಂದಷ್ಟು ಕಾಮ್ಯಾರ್ಥಗಳನ್ನು ಇಟ್ಟುಕೊಂಡು ಮಾಡುವಂಥದ್ದು. ಈ ವರಮಹಾಲಕ್ಷ್ಮಿ ಹಬ್ಬವನ್ನು ನಾನು ಮಾಡುತ್ತಾ ಇದ್ದೀನಿ ಅಂದರೆ ನನ್ನ ಉದ್ದೇಶ ಇದೆ, ತಾಯಿ ಮಹಾಲಕ್ಷ್ಮಿ ಕೇಳಿಸ್ಕೋ, ವ್ರತ ಇದು. ಅದಕ್ಕಾಗಿ ನನ್ನ ಮಕ್ಕಳಿಗೆ ವಿದ್ಯೆಯಲ್ಲಿ ಬುದ್ಧಿಯಲ್ಲಿ ಪ್ರಗತಿಯನ್ನು ಕೊಟ್ಟೇ ಕೊಡಬೇಕು. ಎರಡನೇದು, ನಾನು ಪಡ್ತಾ ಇರೋ ಕಷ್ಟಗಳು ನೀಗಲೇಬೇಕು ಅಷ್ಟೇ, ಕಟ್ಟಪ್ಪಣೆ ಇದು ಅಂತ ಅನ್ಬೋದು. ವ್ರತದಲ್ಲಿ ಪೂಜೆಯಲ್ಲಿ ಹಂಗೆ ಬರಲ್ಲ. ವ್ರತದಲ್ಲಿ ಮತ್ತು ನಾನು ಮಾಡೋ ಈ ಬಿಸ್ನೆಸ್ಸಲ್ಲೇ ಸಕ್ಸಸ್ ಆಗಿಯೇ ತೀರಬೇಕು. ಕೇಳಿಸ್ಕೊಳ್ತಾಳೆ ಮಹಾಲಕ್ಷ್ಮಿ, ಕೇಳಿಸ್ಕೊಳ್ತಾಳೆ. ಇನ್ನೂ ನನ್ನ ಮಗಳ ಮದುವೆ ಅನುರೂಪನಾಗಿರ್ತಕ್ಕಂತಹ ಒಳ್ಳೆಯ ವರನ ಜೊತೆ ನನ್ನ ಮಗಳ ಮದುವೆ ಆಗಲೇಬೇಕು, ಆಗಿಯೇ ತೀರಬೇಕು.
ಇನ್ನು ನನ್ನ ಮಗನ ಮದುವೆ ಕೂಡ ಅಷ್ಟೇ, ನಮ್ಮ ಮನೆಗೆ ಒಳ್ಳೆಯ ಸೊಸೆ ಬರಬೇಕು ನಿನ್ನ ಅನುಗ್ರಹದಿಂದ, ನನ್ನ ಕುಟುಂಬ ಚೆನ್ನಾಗಿರ್ಬೇಕು ತಾಯಿ, ಅದಕ್ಕಾಗಿ ವ್ರತ ಮಾಡ್ತಾ ಇದ್ದೀನಿ, ಅದಕ್ಕೆ ಸಂಕಲ್ಪ ಮಾಡ್ತಾ ಇದ್ದೀನಿ. ವ್ರತ ನೀವಿಷ್ಟೆಲ್ಲ ಹೇಳಿದ್ರಲ್ಲ, ಮತ್ತು ಹೇಳಿ, ಇನ್ನೂ ಹೇಳಿ, ವ್ರತ ಅಲ್ವ ಅದು, ನೀವಿಷ್ಟೆಲ್ಲ ಹೇಳಿದ್ರೆ ಕೇಳಿಸ್ಕೊಳ್ಳಲ್ಲ. ಈಗ ನಿಮಗೂ ಕಂಡೀಷನ್ ಅಪ್ಲೈ. ಒಂದು ಪೇಪರಲ್ಲಿ ಏನಾದರೂ ವಾಹನ ತೆಗೆದುಕೋಬೇಕಾದ್ರೆ ಇಷ್ಟಕ್ಕೆ 99 ಏನೋ ಹಾಕ್ಬಿಟ್ಟಿರ್ತಾನಲ್ಲ, ಇಲ್ಲ ಒಂದು ಸ್ಟಾರ್ ಹಾಕಿರ್ತಾನೆ. ಆ ಸ್ಟಾರ್ ಅಂದರೆ ಏನರ್ಥ, ಕೆಲವು ಕಂಡೀಷನ್ಸ್ ಇದೆ ಅಂತ. ಹಾಗೆ ನಿಮ್ಮ ಕಂಡೀಷನ್ ಏನು ಗೊತ್ತಾ, ಈ ವ್ರತ ಮುಗಿಯೋ ತನಕ ನಾನು ನೀರು ಕುಡಿಯಲ್ಲ, ತಿಂಡಿ ತಿನ್ನಲ್ಲ ಅನ್ನೋದು ಕೂಡ ನಿಮಗೆ ಕಂಡೀಷನ್ ಅಪ್ಲೈ ಆಗುತ್ತೆ. ನಾನು ಈ ಪೂಜೆಯನ್ನು ಸಾಂಗೋಪಾಂಗವಾಗಿ ವಿಧಿವತ್ತಾಗಿ ಕ್ರಮಬದ್ಧವಾಗಿ ಮಾಡ್ತೀನಿ ಅನ್ನೋ ಕಂಡೀಷನ್ ಅಪ್ಲೈ ಆಗುತ್ತೆ. ಈ ವ್ರತವನ್ನು ಮಾಡಿದ್ದಾದಮೇಲೆ ಒಂದಷ್ಟು ಹೆಣ್ಣು ಮಕ್ಕಳಿಗೆ ನಾನೊಂದಷ್ಟು ಬಾಗಿನವನ್ನು ಅರಿಶಿನ ಕುಂಕುಮ ವಸ್ತ್ರವನ್ನು ಕೊಡ್ತೀನಿ ಅನ್ನೋ ಕಂಡೀಷನ್ ಅಪ್ಲೈ ಆಗುತ್ತೆ. ನಾನೊಂದಷ್ಟು ಮಕ್ಕಳಿಗೆ, ನನ್ನ ಕುಟುಂಬಸ್ಥರಿಗೆ, ಸ್ನೇಹಿತರಿಗೆ, ನೆರೆಯವರಿಗೆ ಊಟವನ್ನು ಕೊಡ್ತೀನಿ ಅನ್ನೋ ಕಂಡೀಷನ್ ಅಪ್ಲೈ ಆಗುತ್ತೆ. ಒಂದಷ್ಟು ಪ್ರಾಣಿ ಪಕ್ಷಿ ಇವತ್ತು ಮಾಡಿರ್ತಕ್ಕಂಥ ಹೋಳಿಗೆ ನೈವೇದ್ಯವನ್ನು ಒಂದಷ್ಟು ಜನಕ್ಕೆ ಕೊಡ್ತೀನಿ ಅನ್ನೋ ಕಂಡೀಷನ್ ಅಪ್ಲೈ ಆಗುತ್ತೆ. ಇದೇನು ಇಲ್ಲದೆ ನೀವು ಕೇಳಿಬಿಟ್ರೆ ಅಯ್ಯಮ್ಮ ಕೊಡ್ತಾಳಾ? ಎರಡೂ ಬೇಕು, ಕೊಡೋದು ಕೊಳ್ಳುವುದು ಎರಡೂ ಇರುತ್ತೆ. ಅದಕ್ಕಾಗಿಯೇ ಇವೆಲ್ಲ ಒಂದು ನಿಮಗೆ ಮೆಸೇಜ್ ಕೊಟ್ಟಿರ್ತೀನಿ. ಈಗ ಮಂತ್ರಕ್ಕೆ ಬರ್ತೀನಿ. ಓಂ ಭೋಹೋ ವರಮಹಾಲಕ್ಷ್ಮಿ ಮಾವಾಹಯಾಮಿ, ಓಂ ಭುವಃ ವರಮಹಾಲಕ್ಷ್ಮಿ ಮಾವಾಹಯಾಮಿ, ಓಂ ಸುವಃ ವರಮಹಾಲಕ್ಷ್ಮಿ ಮಾವಾಹಯಾಮಿ, ಓಂ ಭೂರ್ಭುವಸ್ಸುವಃ ವರಮಹಾಲಕ್ಷ್ಮಿ ಮಾವಾಹಯಾಮಿ, ಸ್ಥಾಪಯಾಮಿ, ಪೂಜೆಯಾಮಿ. ಇಷ್ಟು ಹೇಳಿದಾದಮೇಲೆ ನೀವು ಅಲ್ಲಿ ಏನಿಟ್ಟಿರ್ತೀರೋ, ಹಣ್ಣು ಹಂಪಲು ಎಲ್ಲ ಇಟ್ಟಿರ್ತೀರಿ, ಒಂದಷ್ಟು ಹೂವು ಇಟ್ಟಿರ್ತೀರಿ, ಮತ್ತೊಂದು ಇರ್ತೀವಿ, ಒಂದು ಪ್ರಸಾದ ಎಲ್ಲ ಇಟ್ಟಿರ್ತೀರಿ. ನೀರು ಪಂಚಪಾತ್ರ ಉದ್ಧರಣೆ, ಆ ಪಂಚಪಾತ್ರ ಉದ್ಧರಣೆ ಒಳಗಡೆ ಒಂದಷ್ಟು ತುಳಸಿ ದಳ, ನೈವೇದ್ಯ ಮೇಲೆ ತುಳಸಿ ದಳ, ಇಷ್ಟಿಲ್ಲದೆ ನೀವು ಪೂಜೆಯನ್ನು ಮಾಡಬಾರದು. ತುಳಸಿ ಅದರೊಳಗಡೆ ಇರಬೇಕು. ಸಂಸಾರಿಗಳು ತುಳಸಿ ಇಲ್ಲದೆ ಪೂಜೆ ಮಾಡಬಾರದು. ಸನ್ಯಾಸಿಗಳು ಮಾಡಲ್ಲ, ಅವ್ರ ಗಂಡಸ್ರು ಅವರು ಮಾಡೇ ಮಾಡ್ತಾರೆ. ನಾನು ಹೇಳ್ತಿರೋದು ನೈವೇದ್ಯದ ಮೇಲೆ ತುಳಸಿ ಇರಬೇಕು. ಉದ್ಧರಣೆಯಲ್ಲಿ ನೀರು ಮುಟ್ಸ್ಬಿಟ್ಟು ಕಳ್ಸೋಕ್ಕೆ ಅದೇ ಪಾತ್ರೆಗೆ ಹಾಕಿ ಅಥವಾ ಮತ್ತೊಂದು ಪಾತ್ರೆಗೆ ಹಾಕ್ಕೊಳ್ಳಿ, ಅಭ್ಯಂತರ ಇಲ್ಲ. ನಿಮಗೆ ಮಾಡೋಕ್ಕೆ ಬರುತ್ತೆ ಅಂದರೆ ಇಲ್ಲಿ ಪಂಚಪಾತ್ರಗಳು ಬೇಕು. ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ಥಾನೀಯ, ಶುದ್ಧೋದಕ ಅಷ್ಟೆಲ್ಲ ಮಾಡಲಿಕ್ಕೆ ಬರಲ್ಲ ಅಂತಂದರೆ ನಿಮ್ಮ ಶಕ್ತಿಯಾನುಸಾರ ಮಾಡಿದ್ರೂ ಕೂಡ ಸ್ವೀಕಾರ ಮಾಡುತ್ತಾಳಾಕೆ. ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ಊಟ ಮಾಡಲ್ವಾ? ಮಾಡ್ತಾರೆ. ಹಾಗೆಯೇ ನೀವೊಂದು ಶಾಸ್ತ್ರ ಕಡಿಮೆ ಮಾಡಿದ್ರು ಆಕೆ ಸ್ವೀಕಾರ ಮಾಡ್ತಾಳೆ, ಅಭ್ಯಂತರ ಇಲ್ಲ. ಆದರೆ ಈ ಪದ್ಧತಿಯಲ್ಲಿ ಮಾಡಿ ಅನ್ನೋದು ನನ್ನ ವಾದ, ಪ್ರೀತಿಯ ಬಂಧುಗಳೇ. ಹಾಗಾಗಿ ನೀವಿಷ್ಟನ್ನು ಮೈಂಡಲ್ಲಿ ಇಟ್ಟುಕೊಂಡಿದ್ದು. ಇನ್ನು ದೋರ ಅಂದರೆ ನೀವು ಕಟ್ಕೊಳ್ಳೋಂಥದ್ದು ಏನಿದೆ, ಕಂಕಣವೆಲ್ಲ ಮಾಡ್ತೀರಿ. ಕಂಕಣ ಮಾಡ್ತೀರಿ, ಅದಕ್ಕೆ ಹೂ ಕಟ್ಟಿದ್ದೀರಿ, ತುಂಬ ಚೆನ್ನಾಗಿ ಅಲಂಕಾರ ಅಂತ ಮಾಡ್ತೀರಿ, ಅದ್ರ ಬಗ್ಗೆ ಅಭ್ಯಂತರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತೀರಿ. ಆದರೆ ಆವಾಹನೆ ಮಾಡಿ ಕಳಶ ಎಲ್ಲ ಇಟ್ಟ ಮೇಲೆ ನೀವು ಅಕ್ಷತೆ ವ್ಯವಸ್ಥೆ ಮಾಡಿಕೊಂಡು ಆ ಮಂತ್ರ ಹೇಳುವಾಗ ಅಕ್ಷತೆ ಹಾಕಬೇಕು. ಓಂ ಭೋಹೋ ವರಮಹಾಲಕ್ಷ್ಮಿ ಆವಾಹಯಾಮಿ. ಮಹಾತಾಯಿ ವರಮಹಾಲಕ್ಷ್ಮಿ ಎಲ್ಲೋ ಇದೆಯಾ ತಾಯಿ, ನೀನು ವೈಕುಂಠದಲ್ಲಿ ಮಹಾವಿಷ್ಣು ಪಾದ ಹೊತ್ಕೊಂಡು ಒಂದು ಸಲ ಬಾ ನಮ್ಮ ಮನೆಗೆ, ನಮ್ಮ ಕಷ್ಟ ಒಂದು ಸಲ ನೋಡು, ಅಲ್ಲೇ ಯಾವಾಗಲೂ ಇದ್ದರೆ ನೀನು ದೊಡ್ಡವ್ರು ನೋಡ್ತಾ ಇದ್ದರೆ ನಮ್ಮನ್ನೊಂದು ಸಲ ನೋಡು ತಾಯಿ, ಒಂದು ಸಲ ಕಣ್ಣು ಬಿಡೆ ತಾಯಿ, ನಮ್ಮನ್ನು ನೋಡು ತಾಯಿ ಅಂತ ಒಮ್ಮೆ ಗೋಗರದು ಪ್ಲೀಸಿಂಗ್ ಮಾಡಿ ಕರೆಯೋದದು. ಪ್ಲೀಸಿಂಗ್ ಮಾಡಿ ಕರಿತಾ ಇದ್ದೀರಿ. ಬಂದಳು ಆಕೆ, ಕಳಶದ ಆವಾಹನೆ ಆದಳು. ಕಳಶದಲ್ಲಿ ಆವಾಹನೆ ಆಗಿದ್ದಾಳ ಅಂತಂದರೆ ಇನ್ನು ನೀವೇಗಿರಬೇಕು. ನಿಮ್ಮ ಮನೆಗೆ ಯಾರಾದರೂ ಒಬ್ಬ ಮಿನಿಸ್ಟ್ರ್ ಬಂದರೆ ನೀವೇಗಿರ್ತೀರಿ, ಎಷ್ಟು ಚೆನ್ನಾಗಿರ್ತೀವಿ. ಅವ್ರಿಂದ ಏನು ಬೇಕು, ಏನು ಹೇಳಿದ್ರೆ ಪಟ ಹೆಂಗೆ ಕೊಡ್ತೀರಿ ಅವರಿಗೆ. ಅವ್ರು ಕೇಳೋಕ್ಕೆ ಮೊದಲೇ ಕೊಡ್ತೀರಿ. ಇನ್ನು ಬಹುಶಃ ಅವ್ರು ನೀರು ಬೇಕು ಅಂತ ಕೇಳಿಬಿಟ್ಟು ಅಷ್ಟು ಖುಷಿಯಿಂದ ಕೊಡ್ತೀರಿ. ಹಾಗೆ ವರಮಹಾಲಕ್ಷ್ಮಿ ಬಂದು ಆ ಕಳಶದಲ್ಲಿ ಆವಾಹನೆ ಆಗಿದ್ದಾಳೆ. ಅರ್ಘ್ಯ, ಪಾದ್ಯ, ಆಚಮನೀಯ, ಸ್ನಾನ, ಶುದ್ಧೋದಕ, ನೀರು ತಗೊಂಡು ಪ್ರೋಕ್ಷಣೆ ಮಾಡಿದ್ರಿ, ಸ್ನಾನ ಮಾಡಿಸಿದ್ರಿ, ಅರ್ಶಿನ ಕುಂಕುಮ ಎಲ್ಲ ಇಟ್ಟರೆ ಮೊದಲೇ ಮಾಡಿರ್ತೀರಿ ನೀವು. ಆದರೂ ಮಂತ್ರ ಪುರಸರೊಂದಿಗೆ ಮತ್ತು ಮಾಡಿ. ಇನ್ನು ನೀವು ಶೋಭಾನೆ ಪದ ಹಾಡ್ಕೊಂಡು ಆಡ್ತೀರೋ, ಸರ್ವಮಂಗಳ ಮಂಗಲ್ಯ ಹೇಳ್ಕೊಂಡು ಹೇಳ್ತೀರೋ, ನಿಮಗೆ ಯಾವುದು ಸ್ತೋತ್ರ ಬರುತ್ತೋ ಕೂಡ ಹೇಳ್ಕೊಂಡು ಪೂಜೆ ಮಾಡಿ ಪ್ರೀತಿ ಬಂಧುಗಳೇ. ಇನ್ನು ಗೊತ್ತಿರುತ್ತೆ ನಿಮಗೆ, ನಾನು ಏನು ಹೇಳಕ್ಕೆ ಹೊರಟಿದ್ದೀನಿ ಅಂತಂದರೆ ಇದನ್ನು ಆವತ್ತೇ ಹೇಳ್ತೀನಿ, ಮತ್ತೊಂದು ಸಲ ಅಭ್ಯಂತರ ಇಲ್ಲ. ನಾನೇನು ಹೇಳ್ತೀನಿ ಅಂತಂದರೆ, ಇವತ್ತು ನೀವು ರೆಡಿ ಮಾಡಿ ಇಟ್ಕೋಬೇಕಾಗಿದೆ ಅಂತಂದರೆ, ಇವತ್ತು ಇರೋವಂಥದ್ದು ನಕ್ಷತ್ರ ಮಹಾನಕ್ಷತ್ರ ಇದೆ, ಸಂಬಂಧ ಇಲ್ಲ ನಿಮಗೆ. ಆದರೆ ನಾವು ಒಂದು ತಾಂತ್ರಿಕತೆ ಒಳಗಡೆ ಮಹಾಲಕ್ಷ್ಮಿ ಅನುಗ್ರಹ ಶೀಘ್ರವಾಗಿ ಯಥೇಚ್ಛವಾಗಿ ಮಾಡ್ಕೊಳ್ಬೇಕು ಅಂತಂದರೆ, ಬಾಳೆ ಕಂಬವನ್ನು ಆ ದಿನಕ್ಕಾಗಿ ಯಾರಿಗಾದರೂ ಕೂಡ ದಾನ ಮಾಡುವಂಥದ್ದು. ಕನಿಷ್ಠ ಪಕ್ಷ 2 ಕುಟುಂಬಗಳಿಗೆ ಮೇಲ್ಪಟ್ಟು ಮಾಡಬೇಕು. ನೀವು ಬಾಳೆಕಂಬ ಕೊಡ್ತೀನಿ ರೀ ನಿಮಗೆ, ಒಂದಷ್ಟು ಮಾವಿನ ಸೊಪ್ಪು ಕೊಡ್ತೀನಿ ರೀ ನಿಮಗೆ. ಯಾರಾದರೂ ರುದ್ರು ಇರ್ತಾರಲ್ಲ, ಅವ್ರು ಹೋಗೋಕ್ಕಾಗಲ್ವಲ್ಲ, ಅವ್ರಿಗೆ ನೀವೇ ದಾನ ಮಾಡಿಬಿಡಿ. 2 ಬಾಳೆಕಂಬ, ಒಂದಷ್ಟು ಮಾವಿನ ಸೊಪ್ಪು ಕೊಟ್ಟುಬಿಡಿ. ಅಥವಾ ದೇವಸ್ಥಾನಕ್ಕಾದರೂ ಕೊಡಿ. 2 ಮೇಲ್ಪಟ್ಟು ಎಷ್ಟು ಜನಕ್ಕಾದರೂ ಕೊಡ್ತಾ ಬನ್ನಿ. ಈಗ ವಿಷಯಕ್ಕೆ ಬರ್ತೇನೆ. ಒಂದು ಬಿಳಿಯ ಕರ್ಚೀಪನ್ನು ಹೊಸದ್ದು ತೆಗೆದುಕೊಂಡು ಅದಕ್ಕೆ ಒಂದು ನೀರಲ್ಲಿ ಅರಿಶಿಣ, ಒಂದಷ್ಟು ಸುಣ್ಣವನ್ನು ಹಾಕಿ, ಬಿಳಿಯ ವಸ್ತ್ರ ಇದ್ದದ್ದು ನೀವು
ಅದ್ದಿದ್ರೆ ಅದರಲ್ಲಿ ಕೆಂಪು ಕಲರ್ ಆಗುತ್ತೆ, ಹಾಕಿದ್ರೆ ಹಳದಿ ಆಗುತ್ತೆ, ಚೆನ್ನಾಗಿ ಒಣಗಬೇಕು. ಈ ರೀತಿಯಾಗಿ ಒಂದು ವಸ್ತ್ರ ಮಾಡ್ಕೊಳ್ತೀರಿ. ಆ ವಸ್ತ್ರದ ಮೇಲೆ ನೀವು ಮಾಡಬೇಕಾಗಿರತಕ್ಕಂತಹದ್ದು ಗಂಧವನ್ನು ತೇದು ಬಿಟ್ಟು ಗಂಧವನ್ನು, ಅಥವಾ ಗಂಧದ ಪೌಡ್ರ್ ಸಿಗುತ್ತೆ, ಇನ್ನು ಅಭ್ಯಂತರವಿಲ್ಲ, ತೇಯಕ್ಕಾಗಲಿಲ್ಲ ಅಂತಂದರೆ ಆ ತೇದು ಬಿಟ್ಟು ಒಂದು ಬಡ್ಸ್ ತಗೊಂಡು ಈ ಕಡೆಯಿಂದ ಆ ಕಡೆ ಪ್ಲಸ್ ಮಾರ್ಕ್ ಹಾಕಿ, ಪ್ಲಸ್ ಚಿಹ್ನೆ ಹಾಕಿ ಅದರ ಸ್ವಸ್ತಿಕ್ ಚಿಹ್ನೆ ಬರೀಬೇಕು. ಒಟ್ಟಾರೆಯಾಗಿ ಅಷ್ಟು ದೊಡ್ಡದೊಂದು ಸ್ವಸ್ತಿಕ್ ಚಿಹ್ನೆಯನ್ನು ಅದರಲ್ಲಿ ಬರೀಬೇಕು. ಅದರಲ್ಲಿ ಬರೆದ ಆದಮೇಲೆ ನೀವೇನು ಮಾಡ್ತೀರಿ, ಆ ಒಂದು ವಸ್ತ್ರಕ್ಕೆ ಸಂಬಂಧಪಡುವ ಹಾಗೆ ಏಲಕ್ಕಿ, ಲವಂಗ, ಪಚ್ಚಕರ್ಪೂರ, ಏಕಾಕ್ಷಿ ನಾರಿಯರ್, ಅದಕ್ಕೆ ಮೊದಲೇ ಹೇಳ್ತಾ ಇದ್ದೀನಿ, ಏಕಾಕ್ಷಿ ನಾರಿಯರ್ ಅಂದರೆ ಚಿಕ್ಕದೊಂದು ತೆಂಗಿನಕಾಯಿ ಬರುತ್ತೆ, ಅದು ಒಂದಷ್ಟು ಕೆಂಪು ಕಲ್ಲು ಸಕ್ಕರೆ, ಒಂದಷ್ಟು ಬಿಳಿ ಕಲ್ಲು ಸಕ್ಕರೆಯನ್ನು ಹಾಕಿಬಿಟ್ಟು ಆ ಏಕಾಕ್ಷಿ ನಾರಿಯರ್ ಇದೆಯಲ್ಲ ಅದನ್ನೊಂದು ಹಾಕಿ ಅಷ್ಟು ಘಮ ಅನ್ನಬೇಕು, ಸುವಾಸನೆಯುಕ್ತವಾಗಿರ್ತಕ್ಕ ಅಷ್ಟೊಂದು ಲಾವಂಚ ಹಾಕಿ, ಒಂದಷ್ಟು ಸಾಂಬ್ರಾಣಿ ಕೂಡ ಅದರೊಳಗಡೆ ಹಾಕಿ, ಒಣಕೊಬ್ಬರಿ ಒಂದು ಅದರ ಮೇಲೆ ಇಟ್ಟುಬಿಟ್ಟು ಇಲ್ಲೂ ಕೂಡ ಲಕ್ಷ್ಮೀ ಆವಾಹಯಾಮಿ ಇಲ್ಲಿ ₹1 ನಾಣ್ಯವನ್ನು ಕೂಡ ಒಂದು ಹಾಕಿ, ₹1 ನಾಣ್ಯವನ್ನು ಕೂಡ ಹಾಕಿದ್ದೀರಿ. ನೀವು ಈ ವಸ್ತ್ರವನ್ನು ಗಂಟು ಕಟ್ಟಿದ್ದೀರಿ, ಅಮ್ಮನ ಮುಂದಗಡೆ ಇಟ್ಟಿದ್ದೀರಿ. ಇನ್ನೊಂದು ವಸ್ತ್ರ ತಗೋಬೇಕು. ಇನ್ನೊಂದು ವಸ್ತ್ರ ಯಾವುದಿರಬೇಕು ಗೊತ್ತಾ? ಕೆಂಪು ಕಲರ್ ಅಥವಾ ಪಿಂಕ್ ಕಲರ್ ಇದರಲ್ಲಿ ಯಾವುದಾದ್ರೂ ಒಂದಿರಬೇಕು. ಇದರಲ್ಲಿ ಏನು ಮಾಡಬೇಕು ಅಂತಂದರೆ, ನೀವು ಕೆಂಪುದೇ ತಗೊಳ್ಳಿ, ಅಮ್ಮನ ಕೆಂಪು ಬಹಳ ಇಷ್ಟ. ಆ ಕೆಂಪು ವರ್ಣದಲ್ಲಿ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಣವನ್ನು ಎಷ್ಟಾದರೂ ಆಗಿರ್ಬೋದು, ಅದು 1,000 ಆಗಿರಲಿ, 10,000 ಆಗಿರಲಿ, 50,000 ಆಗಿರಲಿ, ಕಟ್ಟಿ ಇಟ್ಬಿಟ್ಟು ₹1 ನಾಣ್ಯ ಅಥವಾ ಸಿಲ್ವರ್ದು ಒಂದು ಕಾಯಿನ್ ಕೂಡ, ಲಕ್ಷ್ಮಿ ಡಾಲರ್ ಕೂಡ ಹಾಕ್ಬೋದು, ಇಟ್ಟುಬಿಟ್ಟು ಅಮ್ಮನ ಇದೇನಿಟ್ಟಿದ್ದೀರಿ ಈಗ ಲಾವಂಚದ ಮೂಟೆ, ಅದ್ರ ಮೇಲೆ ಇದನ್ನಿಡಿ, ಹಣವನ್ನಿಡಿ. ಇದೆಲ್ಲ ಕರ್ಮಗಳು ಪ್ಲಸ್ ಇದೆಲ್ಲ ಇರ್ತಕ್ಕಂಥ ಕೆಳಗಡೆ ಏನಿದೆಯೋ ಬಹುಶಃ ಮೇಲಿರ್ತಕ್ಕಂಥ ಹಣ, ನಿಮಗೆ ಇದು ಬೇಕು, ನನಗೆ ಆ ಹಣ ಬೇಕು ತಾಯಿ ಅಂತೇಳಿ ಆ ಗಂಟನ್ನು, ಬರೀ ಹಣ ಮಾತ್ರ ಇರುತ್ತೆ, ಅದರಲ್ಲಿ ಬೇರೆ ಏನೂ ಇರಲ್ಲ. ಕೆಂಪು ವಸ್ತ್ರದಲ್ಲಿ ಹಣ, ಒಂದೇ ಒಂದು ನಾಣ್ಯ ಬೆಳ್ಳಿದಾಗಿರ್ಬೋದು ಅಥವಾ ₹1 ನಾಣ್ಯ ಆಗಿರ್ಬೋದು, ಹಾಕಿ ಅದರಲ್ಲಿ ಇಟ್ಟಿದ್ದೀರಿ. ವರಮಹಾಲಕ್ಷ್ಮಿ ಮುಂದೆ ಇಡ್ತಕ್ಕಂತಹ ಪ್ರಯತ್ನವನ್ನು ಮಾಡಿದ್ದೀರಿ ಪ್ರೀತಿ ಬಂಧುಗಳೇ. ಇಷ್ಟನ್ನೂ ವ್ಯವಸ್ಥೆ ಮಾಡಿಕೊಂಡಿದ್ದೀರಿ. 3 ದಿನಗಳು ನೀವು ಇಡ್ತೀರೋ, 2 ದಿನ ನೀವು ಇಡ್ತೀರೋ ನಿಮಗೆ ಬಿಡುತ್ತೀನಿ. ಅನುಕೂಲಗಳು ನೋಡ್ಕೊಂಡು ಇರ್ಬೋದು. ಸಾಧ್ಯವಾದರೆ 3 ದಿನ ಹಿಡಬೇಕು. ಅಮ್ಮನಿಗೆ ಸಂಬಂಧಪಟ್ಟಾಗ ಶುಕ್ರವಾರ, ಶನಿವಾರ, ಭಾನುವಾರ ಸಾಯಂಕಾಲ ವಿಸರ್ಜನೆ ಮಾಡಬೇಕು. ಅಲ್ಲಿಗೆ ನೀವು ಮಾಡಬೇಕಾದ್ರೆ ಈ ಪೂಜೆಯನ್ನು ನೀವು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತಕ್ಕೆ ಮಾಡ್ಕೊಳ್ಬೋದು, 5 ರಿಂದ 6 ಮಾಡ್ಕೊಳ್ಬೋದು, 9 ರಿಂದ 10 ಮಾಡ್ಕೊಳ್ಬೋದು, 11:40 ರಿಂದ 12:40 ಮಾಡ್ಕೊಬೋದು, ಅಭಿಜನ ಮುಹೂರ್ತ ಮಾಡ್ಕೊಬೋದು, ಸಂಜೆ 5:15 6:30 ಗೋಧುಳಿ ಲಗ್ನದಲ್ಲೂ ಕೂಡ ಮಾಡ್ಕೊಳ್ಬೋದು. ಹೀಗೆ ಶುಕ್ರವಾರ ಯಾವತ್ತು ಮಾಡ್ಕೊಳ್ತೀರೋ ಆ ದಿನಕ್ಕೆ ಸಂಬಂಧಪಡೋದು. ನೀವಿನ್ನು ಮಾಡುವಂಥದ್ದು ಬೆಳಗ್ಗೆ ಮಾಡಿದರೆ ಸಂಜೆನೂ ಪೂಜೆ ಮಾಡಬೇಕು, ಶನಿವಾರ ಬೆಳಗ್ಗೆ ಪೂಜೆ ಮಾಡಬೇಕು, ಸಂಜೆನೂ ಪೂಜೆ ಮಾಡಬೇಕು, ಇನ್ನು ಭಾನುವಾರ ಬೆಳಗ್ಗೆ ಪೂಜೆ ಮಾಡಬೇಕು, ಸಂಜೆ ಪೂಜೆ ಮಾಡಬೇಕು. ಸಂಜೆ ಪೂಜೆ ಮಾಡಿ ವಿಸರ್ಜನೆ ಮಾಡ್ತೀನಿ ಅಂತಂದರೆ ಇಲ್ಲೊಂದು ಮಂತ್ರ ಇದೆ, ಇದನ್ನು ಕೂಡ ನೀವು ತಿಳ್ಕೊಂಡಿರಬೇಕು. ಇದೇನು ಮಂತ್ರ ಅಂದರೆ, ಮತ್ತೆ ನೀವು ಅಕ್ಷತೆ ತಗೊಂಡು ಆಗ ಮಂತ್ರ ಹೇಳಿದ್ರಲ್ಲ, ಮಹಾಲಕ್ಷ್ಮಿ ಆವಾಹ್ಯಾಮಿ ಸ್ಥಾಪಯಾಮಿ ಪೂಜ್ಯಾಮಿ ಅಂತ, ಅಲ್ಲಿಗೆ ಅರ್ಘ್ಯಪಾದ್ಯ ಎಲ್ಲ ಕೂಡ ನೈವೇದ್ಯ ಎಲ್ಲ ಮಾಡಿದ್ರೆ ನೀವು ಎಲ್ಲವೂ ಪೂಜೆ ಮುಗಿದಾದ್ಮೇಲೆ ಇನ್ನು ಅಕ್ಷತೆ ತಗೊಂಡು ವರಮಹಾಲಕ್ಷ್ಮಿನ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥೆ ಕ್ಷೇಮಾಯ ಪುನರ್ ಆಗಮನಾಯ ಚ ಅನ್ನೋ ಮಂತ್ರವನ್ನು ಬರೆದಿಟ್ಕೋಬೇಕು. ಓಂ ಮಹಾಲಕ್ಷ್ಮಿನೇ ನಮಃ ಯಥಾಸ್ಥಾನಂ ಪ್ರತಿಷ್ಠಾಪಯಾಮಿ ಕ್ಷೋಭನಾರ್ಥೆ ಕ್ಷೇಮಾಯ ಪುನರ್ ಆಗಮನಾಯ ಚ ಅಂತ ಹೇಳಿ ಅಕ್ಷತೆ ಹಾಕಿ ಕದಲಿಸಬೇಕು. ಅಲ್ಲಿಗೆ ತಾಯಿ ಬಂದಿದೆಯಾ, ನನಗೆ ಬಹಳ ಸಂತೋಷ ಆಯಿತು ತಾಯಿ, ಮತ್ತೆ ಯಥಾಸ್ಥಾನಕ್ಕೆ ನೀನು ಹೊರಟು ಮತ್ತೆ ಪುನರ್ ಆಗಮನ ಕೊಡಬೇಕು ನೀನು ಅಂತ ಹೇಳಿ. ಯಾರಾದರೂ ಬಂಧುಗಳು ಹೋಗಿ ಬರ್ತೀನಿ ಅಂತ ಹೇಳ್ತಾರೆ, ಹೋಗೋವಾಗ ನಾನು ಹೋಗ್ತೀನಿ ಅಂತ ಏನು ಹೇಳ್ತಾ ಇಲ್ಲ, ನೋಡಿ ಚೆನ್ನಾಗಿದೆ, ಹೋಗಿ ಬರ್ತೀನಿ ಅಂತ ಹೇಳ್ತಾರೆ. ಮನೆಗೆ ಬಂದಿರೋ ಬಂಧುಗಳು ಹೋಗಿ ಬರ್ತೀನಿ ಅಂತೇಳಿ, ಹಾಗೆ ನಾವು ಆಯಿತು ಅಂತೇಳಿ ಹಾಗೆ ಪುನರ್ ಆಗಮನಾಯ ಅನ್ನೋ ಮಂತ್ರವನ್ನು ಹೇಳಿ ಬೀಳ್ಕೊಡುವುದು ಪ್ರೀತಿ ಬಂದು ಇಷ್ಟು ಮಾಡಬೇಕು. ಆಮೇಲೆ ಈಗ ಬರ್ತೀನಿ, ಗಂಟುಗಳಿದಾವಲ್ಲ, ಈ ಗಂಟುಗಳು ಎಕ್ಸ್ಚೇಂಜ್ ಮಾಡಬೇಕು ಈಗ ನೀವು. ಯಾಕಂದರೆ 3 ದಿವಸ ಇಟ್ಟಿದ್ದೀರಿ, 3ನೇ ದಿನ ಏನು ಮಾಡ್ತೀರ ಅಂತಂದರೆ, ಈ ಹಳದಿ ವಸ್ತ್ರದಲ್ಲಿ ನೀವೊಂದು ಸ್ವಸ್ತಿಕ್ ಚಿಹ್ನೆ ಮಾಡಿ ಇಷ್ಟೆಲ್ಲ ಇಟ್ಟಿದ್ರಲ್ಲ, ಈಗ ಎಕ್ಸ್ಚೇಂಜ್ ಮಾಡಬೇಕು. ಇದರಲ್ಲಿ ಇರ್ತಕ್ಕಂಥ ಅಷ್ಟೂ ಪದಾರ್ಥಗಳನ್ನು ಕೆಂಪು ಬಟ್ಟೆಗೆ ವರ್ಗಾವಣೆ ಮಾಡಬೇಕು, ಹಳದಿ ವಸ್ತ್ರಕ್ಕೆ ಹಣವನ್ನು ಬದಲಾಯಿಸಬೇಕು ಪ್ರೀತಿ ಬಂಧುಗಳು. ಇದೊಂದು ದೊಡ್ಡ ಚಮತ್ಕಾರ ಬಂಧುಗಳೇ. ಅಮ್ಮನು ಕೆಂಪು ವಸ್ತ್ರದಲ್ಲಿ ಆವಾಹನೆ ಆಗಿದ್ದಿತ್ತಲ್ಲ, ಅದು ನಿಮ್ಮ ಹಳದಿ ವಸ್ತ್ರಕ್ಕೆ ಬರುವಂಥದ್ದು. ಆ ಹಳದಿ ವಸ್ತ್ರದಲ್ಲಿರ್ತಕ್ಕಂತಹ ಈ ಲವಂಗ, ಪಚ್ಚಕರ್ಪೂರ, ಏಲಕ್ಕಿ, ಒಣಕೊಬ್ಬರಿ ಇರತಕ್ಕಂತಹದ್ದು, ದ್ರಾಕ್ಷಿ, ಗೋಡಂಬಿ ಇರುವಂಥದ್ದು, ಒಣಕೊಬ್ಬರಿ, ಲಾವಂಚ ಇರೋ ಒಂದಷ್ಟು ನಾಣ್ಯಗಳಿರುವಂಥದ್ದೆಲ್ಲ ಕೂಡ ಗಂಟೆ ಏನು ಮಾಡಿದೆ ಅಂತಂದರೆ, ನೀವು
ಕೆಂಪು ವಸ್ತ್ರಕ್ಕೆ ವರ್ಗಾವಣೆ ಮಾಡಿರ್ತಾರೆ. ಈ ಕೆಂಪು ವಸ್ತ್ರವನ್ನು ಎಲ್ಲಾದರೂ ದೇವಸ್ಥಾನಗಳಲ್ಲಿ ಪೂರ್ಣಾಹುತಿ ಆದರೆ ಪೂರ್ಣಾಹುತಿಗೆ ಕೊಡಬೇಕು. ಇನ್ನು ಹಳದಿ ವಸ್ತ್ರದ ಹಣದ ಗಂಟಿತ್ತಲ್ಲ, ಈ ಹಣದ ಗಂಟನ್ನು ನಿಮ್ಮ ಮನೇಲಿ ಇಟ್ಕೊಳ್ಬೇಕು. ಸಾಧ್ಯ ಆದಷ್ಟು ಹಣವನ್ನು ಹಾಗೇ ಜೋಪಾನ ಮಾಡ್ತಾ, ಬೇರೆ ಹಣ ಬಂದರೆ ಅದಕ್ಕೆ ಮುಟ್ಸೋವಂಥದ್ದು, ಖರ್ಚು ಮಾಡುವಂಥದ್ದು. 1-2 ನೋಟ ಖರ್ಚು ಮಾಡಿ, ಆದರೆ ಇದನ್ನು ಇಡ್ತಾ ಮಹಾಲಕ್ಷ್ಮಿ ದಿನೇ 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 ಅಭಿವೃದ್ಧಿ ಮಾಡಿಕೊಡುತ್ತಾಳೆ, ದೊಡ್ಡದು ಮಾಡಿಕೊಡುತ್ತಾಳೆ. ಅಂತಹ ಮಹಾಲಕ್ಷ್ಮಿ ಬೆಳೆಯುವ ಸೂಚ್ಯಂಕಗಳು ಯಾವುವು ಅಂತಂದರೆ, ನಾನು ನಿಮಗೆ ಹೇಳಿದ್ದೀನಿ, ನೀವು ದಾನ ಕೊಡಬೇಕಾಗಿರ್ತಕ್ಕಂಥ ಬಾಳೆ ಕಂಬದಿಂದ ಹಿಡಿದು, ಮಾವಿನ ಸೊಪ್ಪಿನಿಂದ ಹಿಡಿದು, ಇನ್ನು ನಿಮಗೇನು ಸಾಧ್ಯವಾಗುತ್ತೋ ಆ ಬೇಳೆ ಬೆಲ್ಲ ಎಲ್ಲವನ್ನೂ ಕೂಡ ದಾನ ಮಾಡೋದ್ರಿಂದ ಇದಕ್ಕೆ ಪ್ರೇರಣೆ. ಯಾವುದಕ್ಕೆ? ಮಹಾಲಕ್ಷ್ಮಿ ಮನೆಯಲ್ಲಿ ನಿಲ್ಲಲಿಕ್ಕೆ. ಅವೆಲ್ಲವೂ ಮಾಡ್ತಾ ಈ ಗಂಟನ್ನು ಹಿಡಿತೀನಿ ಅಂತಂದರೆ, ಬರೋ ವರಮಹಾಲಕ್ಷ್ಮಿ ನಿಮ್ಮ ಕನಸುಗಳಿದಾವಲ್ಲ, ಆ ಕನಸುಗಳು ನೀವು ಒಬ್ಬರೇ ಮಾತಾಡ್ಕೊಂಡಿರಿ ಮಹಾಲಕ್ಷ್ಮಿ ಜೊತೆ. ಯಾಕೆ ನನಸಾಗಲ್ಲ ನನ್ನ ಕೇಳಿ ನೀವು. ಅದು ಹೆಂಗಿರ್ತಾವ ಸಮಸ್ಯೆಗಳು ನೋಡೋಣ ಒಂದು ಸಲ. ಇದು ವ್ರತ ಅಂತಂದರೆ ನೀವು ಒಂದಷ್ಟು ಕಾಮ್ಯಾರ್ಥ ಇಟ್ಕೊಂಡು, ಕಾಮನೆ ಇಟ್ಕೊಂಡು, ಹರಕೆ ಇಟ್ಕೊಂಡು, ನೀವು ಸ್ವಲ್ಪ ಪಥ್ಯ ಅಂದರೆ ನೀರು ಕೂಡ ಕುಡಿದೆ ನೀವು ಉಪವಾಸ ಇದ್ದು ವ್ರತ ಮಾಡಿದ್ದೀರಿ, 12 ಗಂಟೆಗೆ ಪೂಜೆ ಮುಗಿಸ್ಬಿಟ್ಟು ಊಟ ಮಾಡಿರ್ತೀರಿ. ಹಾಗೇ ಪೂರ್ತಿ ಉಪವಾಸ ಅಲ್ಲ, ಪೂಜೆ ಆಗೋ ತನಕ ಏನೂ ತೆಗೆದುಕೊಳ್ಳೋದಿಲ್ಲ ಅನ್ನೋದನ್ನು ನೀವು ಕ್ರಮಬದ್ಧವಾಗಿ ಶಿಸ್ತಿನಿಂದ ಇದನ್ನು ಪಾಲಿಸಿಯಪ್ಪ. ಮಹಾಲಕ್ಷ್ಮಿ ಚಿರಕಾಲ ನಿಮ್ಮ ಮನೆಯಲ್ಲಿ ಇರೋದು ಸತ್ಯ. ವರಮಹಾಲಕ್ಷ್ಮಿಯ ಕೃಪಾಕಟಾಕ್ಷ ಸಿದ್ಧಿರಸ್ತು ನನ್ನ ಬಂಧುಗಳೇ. ಸೊ ಮುಂಚಿತವಾಗಿಯೇ ನಮಗೆ ತಿಳಿಸ್ಕೊಟ್ಬಿಟ್ಟಿದ್ದೀರಾ ಲಕ್ಷ್ಮಿಯನ್ನು ಹೇಗೆ ಬರ್ಮಾಡ್ಕೊಳ್ಬೇಕು, ಜೊತೆಗೆ ವರಮಹಾಲಕ್ಷ್ಮಿಯ ಆಚರಣೆ ಹೇಗಿರಬೇಕು, ಏನೆಲ್ಲ ಸಿದ್ಧತೆಗಳನ್ನ ನಾವು ಆ ದಿನ ಮಾಡ್ಕೊಳ್ಳೋದ್ರಿಂದ ಈ ಒಂದು ಲಕ್ಷ್ಮಿನ ನಾವು ಬರ್ಮಾಡ್ಕೊಳ್ಬೋದು ಅಂತ ಮುಂಚಿತವಾಗೇ ತಿಳಿಸಿರೋದ್ರಿಂದ ಹೆಣ್ಮಕ್ಳಿಗೆ ಒಂದು ರೀತಿ ಅನುಕೂಲ ಆಗುತ್ತೆ. ಇನ್ನು ಈ 4 ವಾರಗಳಲ್ಲಿ ಯಾವ ಆ ವಾರ ಅನುಕೂಲ ಆಗುತ್ತೋ ಆ ವಾರ ಕೂಡ ಮಾಡ್ಬೋದು. ಇನ್ನು ವಿಶೇಷವಾಗಿ ಮೊದಲನೇ ಶುಕ್ರವಾರ ಅಂದರೆ ನಾವೇನು 21ನೇ ತಾರೀಕು ಅಂತ ಈಗ ಡೇಟ್ ನೋಡ್ತಾ ಇದ್ದೀವಿ, ಈ ದಿನ ಮಾಡುವಂಥದ್ದು ಕೂಡ ಬಹಳ ಸೂಕ್ತ ಅನ್ನೋದ್ರ ಬಗ್ಗೆ ಸುದೀರ್ಘವಾಗಿ ತಿಳಿಸ್ಕೊಟ್ಟಿದ್ದೀರಾ ಗುರುಗಳೇ. ಇನ್ನು ಇದ್ರ ಬಗ್ಗೆ ಕೂಡ ಇನ್ನಷ್ಟು ಹೆಚ್ಚಿನ ಮಾಹಿತಿನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಕೂಡ ಹೇಳಿದ್ದೀರಾ. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಸೊ ಹಬ್ಬ ಹತ್ತಿರ ಬರ್ತಾ ಇದೆ, ಇನ್ನೇನು ಕೆಲವೇ ದಿನಗಳು ಉಳಿದಿರುವಂಥದ್ದು, ಏನೆಲ್ಲ ಮಾಡಬೇಕು ಅಂತ ಇನ್ ಡೀಟೇಲ್ ಆಗಿ ನಿಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ ವಿಡಿಯೋನಲ್ಲಿ. ಸೊ ಎಲ್ಲ ಸಿದ್ಧತೆಗಳನ್ನ ಮಾಡಿಕೊಂಡು ವರಮಹಾಲಕ್ಷ್ಮಿ ಹಬ್ಬದ ಆಚರಣೆಯನ್ನು ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.